ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಾ ಇದ್ದೀರಾ ಭವಾನಿ ಕಿಚನ್ಸಿಂದ. ನಾನು ಭವಾನಿ. ಇವತ್ತಿನ ರೆಸಿಪಿಯಲ್ಲಿ ಹಾಗಲಕಾಯಿ ಗೊಜ್ಜು ಹೇಗೆ ಮಾಡೋದು ಅಂತ ನಾನು ನಿಮ್ಮ ಮುಂದೆ ಶೇರ್ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲಿಗೆ ಹಾಗಲಕಾಯಿ ಯಾರ್ಯಾರು ಇಷ್ಟಪಡಲ್ವೋ ಅವ್ರಿಗೆಲ್ಲರಿಗೂ ಈ ರೀತಿ ಹಾಗಲಕಾಯಿ ಗೊಜ್ಜನ್ನ ಮಾಡಿಕೊಟ್ರೆ ತುಂಬಾ ಇಷ್ಟಪಟ್ಕೊಂಡು ತಿಂತಾರೆ. ಅಷ್ಟು ಟೇಸ್ಟಾಗಿರುತ್ತೆ ಈ ಹಾಗಲಕಾಯಿ ಗೊಜ್ಜು. ಕಹಿ ಇದ್ರೂ ಟೇಸ್ಟಾಗೇ ಇರುತ್ತೆ. ಕಹಿ ಇಲ್ಲದೆ ಯಾವುದೇ ಹಾಗಲಕಾಯಿನೂ ಮಾಡೋಕ್ಕಾಗಲ್ಲ ಅಂತಾರೆ. ಆದರೆ ನಾನು ಮಾಡ್ತಾ ಇರೋ ಹಾಗಲಕಾಯಿ ಕಹಿನೇ ಇರಲ್ಲ ಅಂತಲೇ ಹೇಳೋಕ್ಕೆ ಇಷ್ಟಪಡ್ತೀನಿ. ಅಷ್ಟು ಚೆನ್ನಾಗಿರುತ್ತೆ. ಮೊದಲಿಗೆ ಒಂದು ಅಗಲವಾಗಿರೋ ಪಾತ್ರೆ ತೊಗೊಂಡು ಸ್ವಲ್ಪ ಎಣ್ಣೆ, ಸಾಸಿವೆ ಫ್ರೈ ಆಗಿದ ನಂತರ ಕಡಲೆಬೇಳೆ ಹಾಕ್ಕೋತಾ ಇದ್ದೀನಿ. ಕಡಲೆಬೇಳೆ ಹಾಕಿದ್ರೆ ತುಂಬಾ ರುಚಿ ಇರುತ್ತೆ. ಕಡಲೆಬೇಳೆ ಫ್ರೈ ಆಗಿದ ನಂತರ ಕರಿಬೇವು ಹಾಕ್ಕೊಂಡು ಫ್ರೈ ಮಾಡಿಕೊಂಡು ಖಾರಕ್ಕೆ ಹಸಿಮೆಣ್ಸಿನ್ಕಾಯಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೋಬೇಕು. ಇದು ಚೆನ್ನಾಗಿ ಫ್ರೈ ಆಗಿದ ನಂತರ 1 ಅಥವಾ 2 ಈರುಳ್ಳಿನ ಇದಕ್ಕೆ ಕಟ್ ಮಾಡಿ ಫ್ರೈ ಮಾಡ್ಕೋಬೇಕು. ಈರುಳ್ಳಿ ಸ್ವಲ್ಪ ಕಲರ್ ಚೇಂಜ್ ಆದರೆ ಸಾಕು. ನಾವು ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಾಗಲಕಾಯಿನ ಬೇಯಿಸಿ ನೀರೆಲ್ಲ ಬಗ್ಗಿಸಿ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ನಾವು ಈ ರೀತಿ ಈರುಳ್ಳಿ ಜೊತೆಗೆ ಹಾಗಲಕಾಯಿನ ಹಾಕಿ ಬೇಯಿಸಿರೋ ಹಾಗಲಕಾಯಿನ ಹಾಕಿ ಒಂದು 2ರಿಂದ 3 ನಿಮಿಷ ಚೆನ್ನಾಗಿ ಈರುಳ್ಳಿ ಜೊತೆ ಹಾಗಲಕಾಯಿನ ಬೇಯಿಸ್ಬೇಕು. ಯಾಕಂದರೆ ಕಹಿ ಈ ಎಣ್ಣೆಯಲ್ಲೇ ಬಿಟ್ಬಿಡುತ್ತೆ, ಅಷ್ಟು ಕಹಿ ಇರಲ್ಲ. ಸೊ ಈ ರೀತಿ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದ ನಂತರ ಟೊಮೆಟೊನ ಈಗ ಹಾಕ್ಕೋತಾ ಇದ್ದೀನಿ. ಹಾಗಲಕಾಯಿ ಜೊತೆ ಟೊಮೆಟೊ ಬೆಂದರೆ ಹುಳಿ ಕಹಿ ಎರಡು ಮಿಕ್ಸ್ ಆದರೆ ಗೊಜ್ಜು ಅಷ್ಟು ಕಹಿ ಬರಲ್ಲ, ತುಂಬಾ ಟೇಸ್ಟಾಗಿರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು, ಸ್ವಲ್ಪ ಅರಿಶಿನ ಹಾಕ್ಕೊಂಡು ಬೇಯಕ್ಕೆ ಬಿಡಬೇಕು ಟೊಮೆಟೊನ. ನಾನಿಲ್ಲಿ ಹಾಗಲಕಾಯಿ ಬೇಯೋಗೂ ಸ್ವಲ್ಪ ಉಪ್ಪು ಹಾಕಿದ್ದೀನಿ. ಸೊ ಉಪ್ಪು ನೋಡಿಕೊಂಡು ಅರ್ಧ ಸ್ಪೂನ್ ಉಪ್ಪು ಹಾಕ್ಕೋತಾ ಇದ್ದೀನಿ ಮತ್ತು ಸ್ವಲ್ಪ ಅರಿಶಿನ ಹಾಕ್ಕೋತಾ ಇದ್ದೀನಿ ಟೊಮೆಟೊ ಬೇಯೋದಕ್ಕೆ ಮತ್ತು ಟೇಸ್ಟಿಗೆ. ಇದು ಚೆನ್ನಾಗಿ ಬೇಯೋಕ್ಕೆ 2ರಿಂದ 3 ನಿಮಿಷ ಬಿಡಬೇಕು. ಟೊಮೆಟೊದು ಜ್ಯೂಸೆಲ್ಲ ಹಾಗಲಕಾಯಿಗೆ ಹಿಡಿಬೇಕು, ಆ ರೀತಿ ಇದು ಚೆನ್ನಾಗಿ ಬೇಯಬೇಕು. ಸೊ ನೋಡಿರಿ, ಈ ರೀತಿ ಬೆಂದಾಗಿದೆ. ಈಗ ಇದಕ್ಕೆ ಜಜ್ಜಿಟ್ಕೊಂಡಿರುವಂಥ ಬೆಳ್ಳುಳ್ಳಿನ ಈಗ ಇದಕ್ಕೆ ಹಾಕ್ಕೋತಾ ಇದ್ದೀನಿ. ಮೊದಲೇ ಬೆಳ್ಳುಳ್ಳಿ ಹಾಕಿದ್ರೆ ಅಷ್ಟು ಟೇಸ್ಟ್ ಇರಲ್ಲ. ಈಗ ನಾನು ಬೆಳ್ಳುಳ್ಳಿ ಹಾಕಿದ್ರೆ ಬೆಳ್ಳುಳ್ಳಿ ಫ್ಲೇವರು ಘಮ ಚೆನ್ನಾಗಿರುತ್ತೆ. ಸೊ ಬೆಳ್ಳುಳ್ಳಿ ಚೆನ್ನಾಗಿ ಅದಕ್ಕೆ ಮಿಕ್ಸ್ ಆದಮೇಲೆ ನಾನಿಲ್ಲಿ ಇನ್ನೊಂದು 2 ನಿಮಿಷ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋತೀನಿ. ಟೊಮೆಟೊಸ್ ಎಲ್ಲ ಸ್ಮ್ಯಾಶ್ ಆಗಿದೆಯೋ ಇಲ್ಲ ಅಂತ ನೋಡಿಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡ ನಂತರ ಹುಣಸೆ ಹಣ್ಣಿನ ರಸನ ಇದಕ್ಕೆ ಆ್ಯಡ್ ಮಾಡ್ಕೋಬೇಕು. ನಾನು ಹುಣಸೆಹಣ್ಣು ಒಂದು ಈ ಬಟ್ಲಲ್ಲಿ ಒಂದು ಅರ್ಧ ಬಟ್ಲು ಹುಣಸೆಹಣ್ಣು ರಸನ ಹಾಕ್ಕೋತಾ ಇದ್ದೀನಿ. ನಾವು ಹುಳಿ ಮತ್ತು ಕಹಿ ಎರಡೂ ಮಿಕ್ಸ್ ಆದರೆ ಸ್ವಲ್ಪ ಬೆಲ್ಲ ಹಾಕ್ಕೋತಾ ಇದ್ದೀನಿ. ಟೇಸ್ಟು ತುಂಬ ಅದ್ಭುತವಾಗಿರುತ್ತೆ ಫ್ರೆಂಡ್ಸ್. ಒಂದು ಸರಿ ನೀವು ಈ ರೀತಿ ಗೊಜ್ಜನ್ನ ಮಾಡಿ ಹಾಗಲಕಾಯಿನ ಗೊಜ್ಜು ಮಾಡಿ ಮನೇಲಿರೋರಿಗೆ ಕೊಟ್ಟಾಗ ಅವರು ಪದೇ ಪದೇ ನಿಮಗೆ ಹಾಗಲಕಾಯಿ ಗೊಜ್ಜು ಇದೇ ರೀತಿ ಬೇಕು ಅಂತ ಕೇಳ್ತಾರೆ, ಅಷ್ಟು ಚೆನ್ನಾಗಿರುತ್ತೆ. ಬೆಲ್ಲ ಮತ್ತು ಹುಣಸೆಹಣ್ಣು ರಸ ಹಾಕಿದ ನಂತರ ಖಾರಕ್ಕೆ ಹಸಿಮೆಣ್ಸಿನ್ಕಾಯಿ ಹಾಕಿದ್ದೀನಿ. ಸ್ವಲ್ಪ ಖಾರದ ಪುಡಿ, 1-1.5 ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಹಾಕ್ಕೋತಾ ಇದ್ದೀನಿ. ಧನಿಯಾ ಪುಡಿ ಹಾಕಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಬೇಕಾದರೆ ಸಾಂಬಾರು ಪುಡಿ ಯೂಸ್ ಮಾಡ್ಬೋದು, ಧನಿಯಾ ಪುಡಿ ಬೇಡ ಅಂದವರು. ಸೊ ಇದು ರೆಡಿ ಆಯಿತು. ನಾನು ಹಾಕಿರೋ ಹುಣಸೆ ಹಣ್ಣಿನ ರಸ ಮಿಕ್ಸ್ ಆಗೋವರೆಗೂ ಇದನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಒಂದು 3ರಿಂದ 4 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. ಇದು ಚೆನ್ನಾಗಿ ನೀರಿನಾಂಶ ಎಲ್ಲ ಹುಣಸೆ ಹಣ್ಣಿನ ನೀರಿನಾಂಶ ಎಲ್ಲ ಹೋಗಿ ಎಣ್ಣೆ ಬಿಡೋಕ್ಕೆ ಇದಾಗುತ್ತೆ. ಆ ಟೈಮಲ್ಲಿ ನಾವು ಗ್ಯಾಸ್ನ ಆಫ್ ಮಾಡಿದ್ರೆ ಹಾಗಲಕಾಯಿ ಗೊಜ್ಜು ರೆಡಿ ಆಗುತ್ತೆ ಫ್ರೆಂಡ್ಸ್. ಒಂದು ಸರಿ ನೀವು ಈ ರೀತಿ ಹಾಗಲಕಾಯಿ ಗೊಜ್ಜನ್ನ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇದು ಅನ್ನಕ್ಕೆ ಚಿತ್ರಾನ್ನ ಗೊಜ್ಜು ಥರ ಹಾಕ್ಕೊಂಡು ತಿನ್ಬೋದು, ಮುದ್ದೆಗೆ ಸೈಡರ್ ಡಿಶ್ ಆಗಿ ತಿನ್ಬೋದು, ಚಪಾತಿಗೆ ತುಂಬಾ ಚೆನ್ನಾಗಿರುತ್ತೆ. ಎಲ್ಲದಕ್ಕೂ ಕಾಂಬಿನೇಷನ್ ಆಗಿರುತ್ತೆ. ಈ ರೀತಿ ಹಾಗಲಕಾಯಿ ಗೊಜ್ಜನ್ನ ಮನೇಲಿ ಟ್ರೈ ಮಾಡಿದ್ರೆ ಹಾಗಲಕಾಯಿ ತಿನ್ನದೇ ಇರೋರು ಸಹ ಹಾಗಲಕಾಯಿನ ತಿನ್ನೋಕ್ಕೆ ಇಷ್ಟಪಡ್ತಾರೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಲಾಸ್ಟಿಗೆ ಕೊತ್ತಂಬರಿನ ಸ್ವಲ್ಪ ಇದಕ್ಕೆ ಹಾಕಿದ್ರೆ ಹಾಗಲಕಾಯಿ ಗೊಜ್ಜು ರೆಡಿ ಫ್ರೆಂಡ್ಸ್. ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ,
ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ.